Morning students. Today we are going to discuss about the rural development. ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣಾಭಿವೃದ್ಧಿ. ಇದು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ವಾಟ್ ಈಸ್ ರೂರಲ್ ಡೆವಲಪ್ಮೆಂಟ್? The process of improving socio-economic life of rural people by providing basic infrastructure facilities which enable them to engage in productive activities. ಅಂದರೆ ಮೂಲಭೂತ ಸೌಲಭ್ಯಗಳನ್ನು ಗ್ರಾಮೀಣ ಜನರಿಗೆ ಒದಗಿಸುವುದರ ಮುಖಾಂತರ ಗ್ರಾಮೀಣ ಜನರನ್ನ ಉತ್ಪಾದಕ ಜನರನ್ನಾಗಿ ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಮಾಡುವುದನ್ನ ಗ್ರಾಮೀಣಾಭಿವೃದ್ಧಿ ಅಂತ ಕರಿತೀವಿ. ಗ್ರಾಮೀಣಾಭಿವೃದ್ಧಿಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಆರ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್, implementation of land reforms, removal of poverty, development of infrastructure, employment generation. These are the important key issues of rural development or key points of rural development. ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ನಾವು ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ? ಮೊಟ್ಟ ಮೊದಲನೇ ಬಾರಿಗೆ ಅಂದ್ರೆ ಫಸ್ಟ್ ಹ್ಯೂಮನ್ ರಿಸೋರ್ಸ್ ಅನ್ನು ಡೆವಲಪ್ ಮಾಡಬೇಕು, ಮಾನವರನ್ನ ಅಭಿವೃದ್ಧಿ ಮಾಡಬೇಕು, ಜನಸಂಖ್ಯೆ ಅಭಿವೃದ್ಧಿ ಮಾಡಬೇಕು ಅಂತ. ಅಂದ್ರೆ ಜನಸಂಖ್ಯೆ ಅಭಿವೃದ್ಧಿ ಹೆಚ್ಚಿಸುವುದು ಅಂತಲ್ಲ, ಕ್ವಾಲಿಫೈಡ್ ಮಾಡಬೇಕು ಅವರನ್ನ ಅಂತ. ನೆಕ್ಸ್ಟ್ ಲ್ಯಾಂಡ್ ರಿಫಾರ್ಮ್, ಭೂ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸಬೇಕು, ಭೂಮಿಯನ್ನು ಸಮಾನವಾಗಿ ಹಂಚಬೇಕು ಎಲ್ಲ ಜನರಿಗೆ ಅಂತ. ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಬೇಕು, ಉದ್ಯೋಗವನ್ನು ಸೃಷ್ಟಿಸಬೇಕು. ಇವುಗಳನ್ನು ಮಾಡಿದ್ರೆ ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಹಿಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಇದೇ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ರೂರಲ್ ಕ್ರೆಡಿಟ್. ರೂರಲ್ ಕ್ರೆಡಿಟ್. ವಾಟ್ ಈಸ್ ರೂರಲ್ ಕ್ರೆಡಿಟ್? ಗ್ರಾಮೀಣ ಸಾಲ. The credit available for agriculture and non-agricultural activities is called rural credit. The credit available for agriculture and non-agricultural activities is called rural credit. ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಬೇಕಾಗುವ ಸಾಲವನ್ನ ಗ್ರಾಮೀಣ ಸಾಲ ಅಂತ ಕರಿತೀವಿ. ದಿ ಕ್ರೆಡಿಟ್ ಅವೈಲಬಲ್ ಫಾರ್ ಅಗ್ರಿಕಲ್ಚರ್ ಅಂಡ್ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಈಸ್ ಕಾಲ್ಡ್ ರೂರಲ್ ಕ್ರೆಡಿಟ್. ಜನರಲಿ ರೂರಲ್ ಕ್ರೆಡಿಟ್ ಈಸ್ ಟೇಕನ್ ಬೈ ದ ರೂರಲ್ ಪೂರ್ ಪೀಪಲ್ ಆರ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇನ್ ದ ರೂರಲ್ ಏರಿಯಾಸ್ in order to run the agricultural activities. Because of their insufficiency in the income, insufficient land, they can't have the proper income to promote the agricultural activities. So every year they can depends upon the credit activities, credit facilities. If the government or private give the credit to the rural people, they were engaged in the productive or other activities. So rural credit is more important in the rural areas. Our credit availability is, our credit facility is more important in rural areas. ಅಂದ್ರೆ ಗ್ರಾಮೀಣ ಸಾಲ ಅನ್ನೋದು ಬಹಳ ಪ್ರಮುಖವಾದಂತಹ ಪ್ರಾಮುಖ್ಯತೆ ವಹಿಸಿದೆ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯಲ್ಲಿ. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಜನರಿಗೆ ಮುಂದೆ ತಮ್ಮ ಬೇಸಾಯವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಅವರಿಗೆ ಬಂಡವಾಳದ ಕೊರತೆ ಇರ್ತದೆ. ಯಾಕಂದ್ರೆ ಅವರಿಗೆ ಜಮೀನು ಸಮಾನವಾಗಿ ಹಂಚಿಕೆಯಾಗಿರುವುದಿಲ್ಲ, ಕೆಲವರಿಗೆ ಇರೋ ಜಮೀನು ಸಾಕಷ್ಟು ಇರುವುದಿಲ್ಲ.
ಕೆಲವರು ಜಮೀನು ಇರುವುದಿಲ್ಲ, ಅದರಿಂದ ಅವರಿಗೆ ಸಾಲ ಅನ್ನೋದು ಅತಿ ಮುಖ್ಯವಾಗಿರ್ತದೆ. ಸಾಲ ಕೊಟ್ಟಾಗ ಅವರು ಬೇಸಾಯ ಕ್ರಮಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರೆ, ಆ ಮುಖಾಂತರ ಅಭಿವೃದ್ಧಿ ಆಗ್ತದೆ. ಅದರಿಂದ ಈ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ರೂರಲ್ ಕ್ರೆಡಿಟ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ವಾಟ್ ಆರ್ ದ ಸೋರ್ಸಸ್ ಆಫ್ ರೂರಲ್ ಕ್ರೆಡಿಟ್? ಗ್ರಾಮೀಣ ಸಾಲದ ಮೂಲಗಳು ಯಾವುವು? ದೇರ್ ಆರ್ ಟೂ ಸೋರ್ಸಸ್ ಇನ್ ರೂರಲ್ ಕ್ರೆಡಿಟ್. ಒನ್ ಈಸ್ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್. Non-institutional sources. Another one is institutional sources. ಸಾಂಸ್ಥಿಕೇತರ ಮೂಲಗಳು, ಸಾಂಸ್ಥಿಕ ಮೂಲಗಳು. ವಾಟ್ ಆರ್ ದ ಟೂ ಸೋರ್ಸಸ್ ಆಫ್ ರೂರಲ್ ಕ್ರೆಡಿಟ್ ಅಂತ ಕೇಳಿದ್ದಾರೆ. ದ ಟೂ ಸೋರ್ಸಸ್ ಆಫ್ ರೂರಲ್ ಕ್ರೆಡಿಟ್ ಆರ್ non-institutional sources of rural credit, institutional sources of rural credit. ಅಂದ್ರೆ ಸಾಂಸ್ಥಿಕೇತರ ಗ್ರಾಮೀಣ ಸಾಲದ ಮೂಲಗಳು, ಸಾಂಸ್ಥಿಕ ಸಾಲದ ಮೂಲಗಳು ಅಂತ. ಹಾಗಾದ್ರೆ ವಾಟ್ ಆರ್ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಆಫ್ ರೂರಲ್ ಕ್ರೆಡಿಟ್? ಗಿವ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ವಾಟ್ ಆರ್ ದ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಆಫ್ ರೂರಲ್ ಕ್ರೆಡಿಟ್? ಗಿವ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. Non-institutional sources of rural credit are purely private. Purely private. They are in the form of zamindars, traders, money lenders, commission agents, etc. etc. These are the non-institutional sources. Nodi, non-institutional sources of rural credit are those sources which are private in nature. ಇವು ಖಾಸಗಿಯಾಗಿರ್ತವೆ. They are in the form of money lenders, ಹಣ ಹೂಡಿಕೆ ಮಾಡತಕ್ಕಂಥವರು, ಟ್ರೇಡರ್ಸ್, ವ್ಯಾಪಾರಿಗಳು, ಕಮಿಷನ್ ಏಜೆಂಟ್ಸ್, ದಲ್ಲಾಳಿಗಳು, ಜಮೀನ್ದಾರ್ಸ್, ಜಮೀನ್ದಾರರು. These are the agents, or these are the private agents who lend the money because of the interest or because of their business. These sources are called non-institutional sources because they are not established any organization, any institution or any office for the credit activities. They can run the credit activities in their home itself. So there is no institution for the purpose of credit. So they are called non-institutional source. ನಿಮ್ಗೆ ಕೇಳಿದರೆ ವಾಟ್ ಆರ್ ದ non-institutional sources of rural credit ಅಂತ ಕೇಳಿದಾಗ, the non-institutional sources of rural credit are purely private in nature. They are not in permanent. They are not in permanent. They are temporary sources. Example: zamindars, money lenders, traders, commission agents, etc. How the money lenders exploit the borrowers in rural areas? How the money lenders or zamindars or commission agents exploit the borrowers in rural areas ಅಂತ ಮತ್ತೊಂದು ಕ್ವಶನ್ ಇಟ್ಟು ಬಂತು. ಇವಾಗ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸ್ ಅಲ್ಲಿ ಈ ಜಮೀನ್ದಾರಸು, ಮನಿ ಲೆಂಡರ್ಸು ಅಥವಾ ಕಮಿಷನ್ ಏಜೆಂಟ್ಸು ಸಾಲಗಾರರನ್ನ ಯಾವ ರೀತಿಯಾಗಿ ಶೋಷಣೆ ಮಾಡ್ತಾರೆ, ಇದು ಒಂದು 2 ಕ್ವಶನ್ ಕೇಳ್ತಾರೆ. ಹೌ ದ ಮನಿ ಲೆಂಡರ್ಸ್ ಎಕ್ಸ್ಪ್ಲಾಯ್ಟ್ ದ ಬಾರೋವರ್ಸ್? ದ ಮನಿ ಲೆಂಡರ್ಸ್ ಎಕ್ಸ್ಪ್ಲಾಯ್ಟ್ ದ ಬಾರೋವರ್ಸ್ ಇನ್ ದ ಫಾಲೋಯಿಂಗ್ ವೇಸ್. ಈ ರೀತಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಒಂದನೇದೇನು? ದೇ ಚಾರ್ಜ್ ದ ಹೈ ರೇಟ್ ಆಫ್ ಇಂಟ್ರೆಸ್ಟ್. ದೇ ಚಾರ್ಜ್ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಅವರು ಹೆಚ್ಚಿನ ಬಡ್ಡಿ ದರವನ್ನ ವಿಧಿಸುತ್ತಾರೆ, ಬಡ್ಡಿಯನ್ನು ವಿಧಿಸುತ್ತಾರೆ. ನೆಕ್ಸ್ಟ್, ದೇ ಕೆನಾಟ್ ಗಿವ್ ದ ರೆಸಿಪ್ಟ್ ಫಾರ್ ದ ಪೇಮೆಂಟ್ ಆಫ್ ಇಂಟ್ರೆಸ್ಟ್. ಫಾರ್ ದ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆರ್ EMI ಅದು ಎನಿ ಪ್ರಿನ್ಸಿಪಲ್, ಲಿಟಲ್ ಅಮೌಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್. ಅಂದ್ರೆ ತಾವು ಕಟ್ಟಿದ ಬಡ್ಡಿಗೆ ಯಾವುದೇ ರೆಸಿಪ್ಟ್ ಅನ್ನು ಕೊಡುವುದಿಲ್ಲ ಅವರು.
they cannot give the receipt for the payment of interest. Next, they manipulate the account. They manipulate the debit account to keep the borrowers in the permanent debt account, debt trap. They manipulate the accounts to keep the borrowers permanently in the debt trap. ಅಂದ್ರೆ ಸಾಲ ಮಾಡಿರುವವರನ್ನ ಶಾಶ್ವತವಾಗಿ ಸಾಲದಲ್ಲಿಯೇ ಇರುವಂತೆ ಮಾಡೋದಕ್ಕೋಸ್ಕರ ಅವರು ಲೆಕ್ಕವನ್ನ ಚುಕ್ತಾ ಮಾಡುವುದಿಲ್ಲ. ಯಾರು? ಸಾಲ ಕೊಟ್ಟಿರೋರು ಏನಂತಾರೆ, ಆಯ್ತು ಹೋಗಪ್ಪ, ಏನು ನೀವು ಆಯ್ತು 10,000 ತಂದಿದ್ಯಾ, 5,000 ಕಟ್ಬಿಟ್ಟು 5,000 ನಿನ್ ಕಷ್ಟಕ್ಕೆ ಇಟ್ಕೋ, ಪರವಾಗಿಲ್ಲ, ಬೇಕಾದ್ರೆ ನಾನು ಇಟ್ಕೊಂತೀನಿ, 5,000 ಬೇಕಾದ್ರೆ ಇನ್ನು 3 ತಿಂಗಳು ಕೊಡೋಗು ಅಂತ ಹೇಳ್ಬಿಟ್ಟು ಈ ಸಾಲಗಾರರನ್ನ ಸಾಲ ಮುಕ್ತರನ್ನಾಗಿ ಮಾಡೋದಿಲ್ಲ. ಅವರು ಏನ್ ಮಾಡ್ತಾರೆ, ಟು ಕೀಪ್ ದಮ್ ಪರ್ಮನೆಂಟ್ಲಿ ಇನ್ ದ ಡೆಬ್ಟ್ ಟ್ರ್ಯಾಪ್. ದೇ ಮ್ಯಾನಿಪುಲೇಟ್ ದ ಅಕೌಂಟ್ಸ್, ತಪ್ಪು ಲೆಕ್ಕ ಬರೆಯುವುದು, ಮ್ಯಾನಿಪುಲೇಟ್ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾರೆ. ನೆಕ್ಸ್ಟ್, ದೇ ಫೋರ್ಸ್ ದ ಬಾರೋವರ್ಸ್ to sell their produce, to sell their agricultural products to them only at lower price. They force the borrowers to sell their agricultural products or produce them only at a lower price, In this way, they exploit the borrowers in rural areas. They can use the false measures at the time of weighing. They can use the false measures. They can cheat the measuring of agricultural products. There are so many ways to exploit the borrowers in rural areas. These are the two questions arises in non-institutional sources. What are the non-institutional sources of rural credit? Example, how the money lenders exploit the borrowers in rural areas. Andre 4 points ಅನ್ನು ಬರೆಯುವುದು. Next, second one ಇರತಕ್ಕಂಥದ್ದು ಯಾವುದಂದ್ರೆ institutional sources, ಸಾಂಸ್ಥಿಕ ಮೂಲಗಳು. Institutional sources are those which are permanent in nature, which are recognized by the government, state government or central government. Institutional sources are those which are permanent in nature and which are recognized by the government of India or any other local governments. They are issuing the credits on the basis of their priority, their budget and government directions, etc. ಅಂದ್ರೆ ಸಾಂಸ್ಥಿಕ ಮೂಲಗಳು, ಶಾಶ್ವತವಾಗಿರತಕ್ಕಂಥ ಮೂಲಗಳು, ಇವು ಸರ್ಕಾರದ ಅನುಮತಿಯ ಮೇರೆಗೆ ನಡೆದಿರುತ್ತದೆ. They have the institution, they have the permanent office for the purpose of issuing the credit to the people to run the business, to do the agricultural activities based on their priority given by the government. Example for institutional sources are NABARD. ಯಾವುದು? NABARD, NABARD. NABARD ಅಂದ್ರೆ ಏನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. NABARD ಅಂದ್ರೆ ಏನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. NABARD ಇದು ಕೂಡ ಒಂದು ಇನ್ಸ್ಟಿಟ್ಯೂಷನಲ್ ಸೋರ್ಸ್ ಎಕ್ಸಾಂಪಲ್. ನೆಕ್ಸ್ಟ್, ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್. ಮೂರನೇದು ರೀಜನಲ್ ರೂರಲ್ ಬ್ಯಾಂಕ್ಸ್. Regional rural banks, cooperative societies, self-help groups, these are the institutional sources of rural credit. ಇವು institutional sources of rural primary land development banks ಇವೆಲ್ಲ ಕೂಡ ಇದೆ. ಇವೆಲ್ಲ institutional sources of rural credit. ಇದು ರೂರಲ್ ಕ್ರೆಡಿಟ್ ಇರತಕ್ಕಂತ ಇನ್ಫಾರ್ಮೇಶನ್.
ಏನು ರೂರಲ್ ಕ್ರೆಡಿಟ್ ಅಂದ್ರೆ ಏನು? ರೂರಲ್ ಕ್ರೆಡಿಟ್ ಕೊಡ್ತಕ್ಕಂತ ಎರಡು ಮೂಲಗಳಂದ್ರೆ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್, ಇನ್ಸ್ಟಿಟ್ಯೂಷನಲ್ ಸೋರ್ಸಸ್. ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಎಕ್ಸಾಂಪಲ್ ಅಂದ್ರೆ ಮನಿ ಲೆಂಡರ್ಸ್, ಜಮೀನ್ದಾರ್ಸು, ಕಮಿಷನ್ ಏಜೆಂಟು, ಟ್ರೇಡರ್ಸು ಇವರೆಲ್ಲ. ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಅಂದ್ರೆ ಸಾಂಸ್ಥಿಕ ಮೂಲಗಳು. ಇವು ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಮತ್ತೆ ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಅಲ್ಲಿ ನಬಾರ್ಡು, ಕಮರ್ಷಿಯಲ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ಏನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇವೆಲ್ಲ. ಇದು ರೂರಲ್ ಕ್ರೆಡಿಟ್ ಅಂತ, ರೂರಲ್ ಕ್ರೆಡಿಟ್.